ಹಾಯ್ ರೀ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ಇವತ್ತು ನಾನು ಕುರುಡಿಗೆ ರೆಸಿಪಿ ತೋರ್ಸಾಕತ್ತೀನಿ ನೋಡ್ರಿ. ಬರ್ರಿ ಇವಾಗ 2 ಸೇರ್ ಅಕ್ಕಿ ತೊಗೊಂಡಿನಿ ರೀ. ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳಿಬೇಕು ರೀ. ರೇಷನ್ ಅಕ್ಕಿ ಅಲ್ರಿ, ಎಷ್ಟು ಹೊಲಸು ಐತೆ ನೋಡ್ರಿ. ಒಂದು 5 ನಿಮಿಷ ನೆನೆ ಹಾಕಿ ಸ್ವಚ್ಛಗೆ ಈ ಥರ ತೊಳೆದ್ರೆ ರೇಷನ್ ಅಕ್ಕಿದೆಲ್ಲ ದೂಸ ದುಮ್ಮ ಎಲ್ಲ ಹೊರಗೆ ಬರುತ್ತೆ ನೋಡ್ರಿ. ಎಲ್ಲ ಚೆನ್ನಾಗಿ ತೊಳೆದು ಇದನ್ನು ಬಸ್ಕೋಬೇಕು ರೀ. ಇದೇ ಥರ 4 ಸಾರಿ ತೊಳಿಬೇಕು ನೋಡ್ರಿ. ರೇಷನ್ ಅಕ್ಕಿ 4 ಸಾರಿ ತೊಳೆದ್ರೆ ಹಸನಾಗತ್ತೆ ನೋಡ್ರಿ. ಸ್ವಲ್ಪ ನೆಗಡಿ ಬಂದೈತೆ ರೀ. ಏನು ಮಾಡಿ ಕೆಲಸನೂ ಭಾಳ ಆಗುತ್ತಲ್ರಿ, ಮಾಡಲೇಬೇಕು ನೋಡ್ರಿ. ಮತ್ತು 2ನೇ ಸಲ ತೊಳ್ಯಾಕತ್ತೀನಿ ನೋಡ್ರಿ. ಅಕ್ಕಿ ನಾನು ಯಾವ ಥರ ತೊಳಿತೀನಿ ರೀ, ನಾನು ಅದೇ ಥರ ನೀವು ತೊಳೀರಿ ಅಂತ ಹೇಳ್ತೀನಿ ನೋಡ್ರಿ. ಇವನ್ನ ರೇಷನ್ ಅಕ್ಕಿ ಭಾಳ ಇರ್ತಾವೆ ರೀ, ಪಾಲಿಸಾಗಿ ಬಂದಿರಲಿ ಇವು. ಇಷ್ಟಲ್ಲಿ ಕೊಡ್ತಾರಂದ್ರೆ ನಮ್ಮ ಪುಣ್ಯ ನೋಡ್ರಿ. ಹಪ್ಳ ಮತ್ತು ನೀವು ಕುರುಡಿಗೆ ಮಾಡ್ತೀನಲ್ಲ ಮಸ್ತ್ ಆತ ನೋಡ್ರಿ. ನಾನು ಕುರುಡಿಗೆ ಯಾವ ಥರ ಮಾಡ್ತೀನಿ ಅಂತ ಮೊನ್ನೆ ಹಪ್ಳ ರೆಸಿಪಿ ಹಾಕೀನಿ ರೀ. ಇವತ್ತು ಕುರುಡಿ ರೆಸಿಪಿ ಹಾಕ್ಬೇಕಂತ ನಿಮ್ಮ ಕೂಡ ಶೇರ್ ಮಾಡಾಕತ್ತೀನಿ ನೋಡ್ರಿ. ಇದು ನಿನ್ನೆ ಬರ್ಬೇಕಾಗಿತ್ತು ರೀ ಲಾಗು. ಸ್ವಲ್ಪ ಎಡಿಟ್ ಮಾಡಿ ಹಾಕೋದು ಲೇಟ್ ಆಗೈತೆ ನೋಡ್ರಿ. ನನಗೆ ಎಡಿಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಎಲ್ಲ ವಜ್ಜೈತೆ ನೋಡ್ರಿ. ಕಷ್ಟ ಇಲ್ಲಾರ ಯಾವುದು ಬರಲ್ರಿ, ಕಷ್ಟಪಟ್ರೆ ಎಲ್ಲ ಸುಖ ನೋಡ್ರಿ. ಇದನ್ನು ಮತ್ತು 4ನೇ ಸಲ ತೊಳ್ಯಾಕತ್ತೀನಿ ನೋಡ್ರಿ. ಇದೊಂದು ಸಲ ತೊಳೆದು ಬಸ್ಕೊಂಬಿಡ್ತೀನಿ ರೀ ಇದನ್ನು. ಯಾಕಂದ್ರೆ ಸ್ವಚ್ಛಗೆ ನೋಡ್ರಿ. ಯಾಕೆ ಫಸ್ಟ್ನೇ ನೀರು ಹೆಂಗಿದ್ದು, 2ನೇ ನೀರು ಹೆಂಗಿದ್ದು, 3ನೇ ನೀರು ಹೆಂಗಿದ್ದು, 4ನೇ ನೀರು ಹೆಂಗಿದ್ದು ಅಂತ ನಿಮಗೆ ಗೊತ್ತಾಗೈತೆ ತೊಳೆದ್ರ ಮ್ಯಾಗನೇ ಗೊತ್ತಾಗೈತೆ ರೀ. ಇಲ್ಲಿ ನೀರು ಹಾಕಿ ಮುಚ್ಚಿಟ್ಬಿಡ್ರಿ ಇದನ್ನು. ಇದು ಮಂಗಳವಾರ ಸಂಜೆನೇ ನೋಡ್ರಿ. ಇದು ಒಳ್ಳೆ ಬುಧವಾರ ಮುಂಜಾನೆ ನೋಡ್ರಿ. ನಾನು ಮತ್ತು ಅದೇ ಲಾಗು ಕಂಟಿನ್ಯೂ ಮಾಡಿದೆ. ಬುಧವಾರ ಮುಂಜಾನೆ ಏನೈತಿ ಮತ್ತಿಷ್ಟು ತೊಳ್ಕೊಂಬಂದಿದ್ದೀನಿ ರೀ. ಒಂದಿಷ್ಟು ನೀರು ಹಾಕಿ ಮುಚ್ಚಿಡ್ತೀನಿ ರೀ. ಯಾಕಂದ್ರೆ ಮುಂಜಾನೆ ಸಂಜೆನೇ ತೊಳೆದಿಟ್ಟಿದ್ದೆ, ಮುಂಜಾನೆ ಮತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ ಬೆಸ್ತಾರೆ. ಮುಂಜಾನೆ ತೊಳೆದು ಮಿಕ್ಸರ್ಗೆ ಹಾಕಿ ಕುರುಡಿ ಮಾಡೋದು ನೋಡ್ರಿ. ಬರ್ರಿ ಇಲ್ಲೇ ಗುರುವಾರ ಮುಂಜಾನೆ ನೋಡ್ರಿ. ಇದು ಮಿಕ್ಸರ್ಗೆ ಹಾಕತ್ತೀನಿ ರೀ. ದೋಸೆ ಹಿಟ್ಟು ಯಾವ ಥರ ನೀವು ಮಿಕ್ಸರ್ಗೆ ಹಾಕ್ತೀರಿ ಅದೇ ಥರ ರುಬ್ಕೋರಿ ನೀವು. ಸಣ್ಣಗನೆ ದೋಸೆ ಹಿಟ್ಟಿನ ಥರನೇ ಆದಷ್ಟು ಸಣ್ಣ ರುಬ್ಬಿರಿ. ಯಾಕಂದ್ರೆ ಎಷ್ಟು ಸಣ್ಣ ರುಬ್ತೀವಿ ರೀ ಅಷ್ಟು ನಿಮಗೆ ಕುರುಡಿಗೆ ಬೆಳ್ಳಗನೂ ಆಗ್ತಾವೆ, ಮಸ್ತ್ ಬರ್ತವೆ ನೋಡ್ರಿ. ತಿನ್ನೋಕೆ ಟೇಸ್ಟು ನನಗೆ ಇರ್ತಾವೆ. ಇದನ್ನು ರುಬ್ಬಿಕೊಯ್ದು ಒಂದು ಬೊಗಣಿ ಹಾಕ್ಕೋತೀನಿ ನೋಡ್ರಿ ಇಲ್ಲೇ. ಮತ್ತು ಅದೇ ಥರ ರುಬ್ಕೊಂಬರ್ತೀನಿ ರೀ ನಾನು. ಇಷ್ಟು ರುಬ್ಬೇಕಂದ್ರೆ ಲೇಟ್ ಆಗುತ್ತೆ ರೀ, ವಿಡಿಯೋ ಎಲ್ತಾಗುತ್ತೆ. ಅದಕ್ಕೆ ಒಂದಿಷ್ಟು ಸ್ಕಿಪ್ ಮಾಡಿ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ ನಾನು. ಇಲ್ಲಿ ನೋಡ್ರಿ ಎಲ್ಲ ರುಬ್ಬಿದಾಗಿದೆ. ಇವಾಗ ಇದನ್ನು ಚಮಚ ತಗೊಂಡು ಚೆನ್ನಾಗಿ ಕಲಸ್ಬೇಕು ರೀ. ಕಲಸ್ಕೊಂಡು ಎಷ್ಟು ಹಳಸೈತೋ ಗಟ್ಟಿ ಐತೆ ಅಂತ ನೋಡ್ಕೊಂಡು ಒಂದಿಷ್ಟು ನೀರು ಇಟ್ಕೋತಾರೆ. ನಾನು ಫಸ್ಟ್ ಟೈಮ್ ಇದು ಹಸಿ ಹಿಟ್ಟು ಒಣ ಹಿಟ್ಟು ತಿರುಗ್ತಿದ್ರಿ ನಮ್ಮವ್ವರು. ಒಣ ಹಿಟ್ಟನ್ನ ಗಿರ್ಣ್ಯಾಗ ಬಿಸ್ಕೊಂಬಂದು ಒಣ ಹಿಟ್ಟನ್ನೇ ಮಾಡೋಕ್ಕೆ ಹೇಳ್ರಿ. ಹಸಿ ಹಿಟ್ಟೆ ನಾನು ಫಸ್ಟ್ ಟೈಮ್ ರೀ. ಮಸ್ತ್ ಬಂದಿದ್ದು, ಮಸ್ತ್ ಅದಕ್ಕೆಂದಲೇ ಮಾಡ್ಬೇಕು ಅನ್ನಿಸ್ತು. ಮತ್ತು 2 ಸೇರು ಇಟ್ಟು ನೋಡ್ರಿ. ಮುಂಜಾನೆ ಒಂದು ಸೇರು ಮಾಡೀನಿ, ನಿನ್ನೆ ಒಂದು ಸೇರು ಮಾಡೀನಿ ರೀ. ಬುಧವಾರ ಮಾಡಿಲ್ಲ, ಮಂಗಳವಾರ ಮಾಡೀನಿ ರೀ ಒಂದು ಸೇರು. ಬುಧವಾರ ದಿನ ಬಿಟ್ಟು ಬೆಸ್ತಾರೆ ಮತ್ತು ಒಂದು 2 ಸೇರು ಎಣ್ಣೆ ಹಾಕಿ ನೋಡ್ರಿ. ಇದನ್ನು ಸ್ವಲ್ಪ ಮುಚ್ಚಿಡೀನಿ ರೀ 5 ನಿಮಿಷ. ಇಲ್ಲಿ ನೋಡ್ರಿ ನೀರು ಕಾಯಕ್ಕೆ ಇಟ್ಟೀನಿ ರೀ. ಯಾಕಂದ್ರೆ ಕುರುಡಿಗೆ ಹಿಟ್ಟೇನು ತಿರ್ಕೋತೀವಲ್ಲ ರೀ ಆ ಹಿಟ್ಟು ರೆಡಿ ಆಗೈತೆ ರೀ. ಮತ್ತು ಅದು ನೀರು ಕಾಯಕತ್ತಾವ. ಅದಕ್ಕೆ 2 ಮುಟ್ಟಿಗೆ ಲಟ್ ಅಂತ ಕೇಳಿ 2 ಮುಟ್ಟಿಗೆ ಉಪ್ಪು ಹಾಕ್ತೀನಿ ರೀ. ಯಾಕಂದ್ರೆ ರುಚಿಗೆ ಆಗ್ಬೇಕಲ್ರಿ ಅಷ್ಟು ಉಪ್ಪು ಹಾಕ್ತೀನಿ ನೋಡ್ರಿ. ಈಗ ಇದು ಒಂದು ಸ್ವಲ್ಪ ಬಿಸಿ ಆಗುತ್ತೆ ನೋಡ್ರಿ. ಬಿಸಿ ಆಗೋಣ ಏನು ನಾವು ಹಿಟ್ಟು ತೊಗೊಂಡಿರ್ತೀವಲ್ಲ ರೀ, ದೋಸೆ ಹಿಟ್ಟು ಸೇಮ್ ತೊಗೊಂಡಿರ್ತೀವಲ್ಲ ಅದನ್ನೇ ಹಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಮಿಕ್ಸ್ ಮಾಡಿ ಮಸ್ತ್ ಆಗುತ್ತೆ ರೀ. ಗಂಟಾಗಲ್ಲ, ಏನಾಗಲ್ಲ, ಈಜಿ ಆಗುತ್ತೆ ನೋಡ್ರಿ. ಒಬ್ರು ಹಾಕೋರು ಒಬ್ರು ಮಿಕ್ಸ್ ಮಾಡಿದ್ರೆ ತುಂಬಾ ಈಜಿ ನೋಡ್ರಿ. ನಾವು ಬೇಕೆ ಹಾಕೋತ ನಾವು ಬೇಕೆ ಮಿಕ್ಸ್ ಮಾಡಿ ನೋಡ್ರಿ. ಏನು ಮಾಡ್ಬೇಕು ರೀ, ಮನ್ಯಾಗ ಹೆಂಗಿರ್ತ ಪರಿಸ್ಥಿತಿ. ಇನ್ನೊಬ್ಬರು ಹಿಟ್ಟು ಹಾಕೋರಿದ್ರೆ ಒಬ್ರು ತಿರುವೋರಿದ್ರೆ ಭಾರಿ ಈಜಿ ಅನಿಸ್ತೈತೆ ರೀ. ಯಾಕಂದ್ರೆ ಅದು ತಿರುವಕ್ಕೆ ಈಜಿ ಆಗ್ತಿತ್ತು ಮತ್ತು ಇದೂ ಆಗ್ತಿತ್ತು ನೋಡ್ರಿ. ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ಇಟ್ಟು ಕ್ಲೀನಾಗಿ ಬಳ್ಕೊಳಕತ್ತೀನಿ ರೀ. ಅಳಕೈತೆ ರೀ ಇವಾಗ ಇದು. ಎಷ್ಟು ಅಳಕೈತಿ ಅಕ್ಕ ಕುರುಡಿ ಹೇಗೆ ಮಾಡ್ತಾಳೆ ಅಂದ್ರೆ ನೋಡೋಣ ಬರ್ರಿ. ನಾನು ಇಷ್ಟು ಅಳಕಿದ್ರೇ ಅದನ್ನು ಕೂಡ್ಬೇಕಲ್ರಿ, ಹಾಗೆ ತಿರುಬೇಕು ರೀ. ಕೈ ಬೀಳಾರನೆ ತಿರ್ಕೋತಾನೆ ಇರ್ಬೇಕು ರೀ. ಅದು ಕೂಡುತ್ತೆ ರೀ. ಹಿಟ್ಟು ಕೂಡಿ ಗಟ್ಟಿ ಆಗುತ್ತೆ ನೋಡ್ರಿ. ಅಕ್ಕಿ ಹಿಟ್ಟಲ್ರಿ, ತೀರಾ ಜಲ್ದಿನೇ ಗಟ್ಟಿ ಆಗುತ್ತೆ. ಇವಾಗ ನೋಡ್ರಿ ಯಾವ ಥರ ಬಂತಂತದು ಕುದ್ಕೋತ ಬಂದಾಗ ಹಿಟ್ಟು ಇಸ್ಪಾಸ್ ಅಂತಂದ್ರೆ ಮಸ್ತ್ ಬರ್ತದೆ ಅದು. ನೋಡಕತ್ರಿ ಈಗೆಲ್ಲ ಮಸ್ತ್ ಆಗೈತಿ. ಗಂಟಾಗಿಲ್ಲ, ಏನಾಗಿಲ್ಲ. ಚಲೋ ಹಾಕಿ ಚಲೋ ತಿರುವಿ ಅಂದರೆ ಅಕ್ಕ ನಮ್ಮ ಮನೆ ಮಗ್ಗಲ್ದಾಗ
ಅಕ್ಕರ ಕೂಡ ಇಟ್ಕೊಂತು. ಇವಾಗ ಏನೈತಿ ಇದನ್ನು ಮತ್ತು ಅಕ್ಕರು ಹೊಸ ಬಂದಿದ್ರು ನೋಡಿದ್ರು ಯಾವ ಥರ ಬೆಳೆತಂತ. ಇನ್ನು ಹಂಗೆ ತಿರುಗಾಡುವಾಗ ಗಂಟಾಗುತ್ತೆ ಬಿಡಬೇಡ ಅಂತೇಳಿದ್ರು. ಆ ಅಕ್ಕರು ಹಂಗೆ ಕುಂತು ಸ್ವಲ್ಪ ಕುಂತು ಒಳ್ಳೆ ಹೋದ್ರಿ ಅವ್ರ ಮನೆಗೆ. ನಾನು ಉಟ್ಟು ತಿರುವಿ ಮಸ್ತ್ ಮಿಕ್ಸ್ ಮಾಡಿ ನೋಡಿರಿ. ಇದು ಒಂದು ಸ್ವಲ್ಪ ಕುದಿಲ್ರಿ, ಒಂದು ಗಂಟಾಗಿಲ್ಲ ಏನಾಗಿಲ್ಲ. ಈ ಥರ ಇತ್ತಂದ್ರೆ ಕುಡಿ ಹಾಕೋಕೆ ಈಜಿ ಆಗುತ್ತೆ ರೀ. ಗಟ್ಟಿ ಇತ್ತಂದ್ರೆ ಹೆಚ್ಚಬೇಕು ಮತ್ತೆ ಶಕ್ತಿ ಹಾಕಿ. ಇದಕ್ಕೇನು ಹೆಚ್ಚಿಗದ ಬೇಡ್ರಿ. ಇನ್ನೂ ಒಂದು ಸ್ವಲ್ಪ ಗಿಡ್ರಾಗ ಮಸ್ತ್ ಕುಂದಿರ್ತಾವ್ರಿ ಕುರುಡಿಗೆ. ನೋಡಿರಿ ಇಲ್ಲೇ ನಾನು ಮಳೆ ಮ್ಯಾಗ ಬಂದೀನಿ ಕುರುಡಿ ಹಾಕಕ್ಕೆ. ಕುರುಡಿಗೆ ಯಾವ ಥರ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬರ್ರಿ. ನಾನೊಂದು ಕುರುಡಿಗೆ ಮನೆ ತೊಗೊಂಡಿನಿ ನೋಡಿರಿ. ನಮ್ಮ ಮದುವೆ ಕೊಟ್ಟಿದ್ದು ನೋಡಿರಿ ಇದು ಕುರುಡಿಗೆ ಮನೆ. ಅದಕ್ಕೆ ಒಂದು ರೌಂಡಾಗ ಚಕ್ಲಿ ಒಂದು ಹಾಕ್ಕೊತೀನಿ ರೀ ನಾನು. ಯಾಕಂದ್ರೆ ಊತನಕ್ಕೆ ಪನಕ್ಕೆ ಹಾಕ್ಕೊಂಡಿದ್ರೆ ಮುರಿತಾವ ಅಂತೇಳಿ ಚಕ್ಲಿದು ಒಂದು ಹಾಕ್ಕೊಳಕತ್ತೀನಿ ನೋಡಿರಿ. ಇದನ್ನು ಸರಿಯಾಗಿ ಕುಂದಿರ್ಸ್ಬೇಕು ರೀ. ನಾವು ಎಷ್ಟು ಚಲೋ ಹೊತ್ನಾಗ ಕುಂದಿರ್ಸ್ತೀವಿ ಅಷ್ಟು ಚಲೋ ನೋಡಿರಿ ಅದು. ಈಗ ನೋಡಿರಿ ಫಸ್ಟಿಗೆ ನಾನು ಕುರುಡಿ ಹಾಕೋದು ಹೆಂಗೆ ಅಂತೇಳಿ ತೋರಿಸ್ತೀನಿ. ಅದು ಯಾಕೋ ಫಸ್ಟಿಗೆ ಹೇಳಿರಲಿಲ್ಲ ರೀ, ಮತ್ತು ಸ್ವಲ್ಪ ನೋಡ್ಕೊರಿ. ಈ ಥರ ಹೆಚ್ಚಬೇಕು ನೋಡಿರಿ ಕುರುಡಿಗೆ ಹಾಕೋದು. ಈ ಥರ ಹೆಚ್ಚಿಗೆ ಮಸ್ತ್ ಸೂಪರ್ ಬರ್ತಾವೆ ರೀ. ಕುರುಡಿಗೂ ಚೆಂದ ಆಗ್ತವೆ ನೋಡಿರಿ. ನಾವು ಇದೇ ಥರ ಮಾಡ್ತೀವಿ ರೀ. ನೀವು ಯಾವ ಥರ ಮಾಡ್ತೀರಿ? ಅಕ್ಕಿಯನ್ನು ಗಿರ್ನಿ ಹಾಕ್ಸ್ಕೊಂಬರ್ತೀರೋ, ಅಕ್ಕಿ ತೊಳೆದು ಹಾಕ್ಸ್ಕೊಂಬರ್ತೀರೋ, ಯಾವ ಥರ ಮಾಡ್ತೀರಿ ಪ್ಲೀಸ್ ಕಮೆಂಟ್ ಮಾಡಿರಿ. ಕುರುಡಿ ಮಾತ್ರ ಮಸ್ತ್ ಬಂದಾವ ಅಂತ ಹೇಳ್ಬೋದು ರೀ. ಚಕ್ಲಿ ಎಷ್ಟು ಚೆಂದ ಬರಕತ್ತ ನೋಡಿರಿ. ತೀರಾ ಗಟ್ಟಿ ಆತಂದ್ರೆ ಈ ಥರ ಇಳಿಯಲ್ರಿ ಅದು, ಮತ್ತು ಹೊಟ್ಟೆಗೆ ಹಚ್ಬೇಕಾಗತ್ತೆ. ಖಾಲಿ ಆಯ್ತು ನೋಡಿರಿ. ಒಂದು 5-6 ಕುರುಡಿ ಹಾಕೋಣ ಖಾಲಿ ಆಗಿಬಿಡ್ತ್ರಿ. ಮತ್ತು ಹಿಟ್ಟು ತುಂಬ್ಕೊತೀನಿ ನೋಡಿರಿ. ಇದು ಸುಡ್ತೈತೆ ರೀ ಹಿಟ್ಟು. ಸ್ವಲ್ಪ ಚಮಚ ತೊಗೊಂಡು ಹಿಟ್ಟು ಹಾಕ್ಕೊತೀನಿ ನೋಡಿರಿ. ಈ ಥರ ಹಿಟ್ಟು ಹಾಕೋರಿ ಅದಕ್ಕೆ. ಒಳಗೆ ಹಾಕಿ ಮ್ಯಾಗ ಇದು ಹೆಚ್ಚಿ ಬಿಟ್ರೆ ತಳ್ಯಾಕೆ ಇಳಿತೈತೆ ನೋಡಿರಿ. ಮಸ್ತ್ ಅದು. ಈಗ ಐತಲ್ರಿ ಬರ್ರಿ ಇವಾಗ. ಮತ್ತು ಅದನ್ನು ತುಂಬ್ಕೊಂಡು ನೋಡಿರಿ ನಾನು. ಅದನ್ನು ತುಂಬ್ಕೊಂಡು ಅದನ್ನು ಹೆಚ್ಚಬೇಕಂತೇಳಿ ರೆಡಿ ಮಾಡಾಕತ್ತೀನಿ ನೋಡಿರಿ. ನಾ ಇಷ್ಟು ಹಾಕ್ಬೇಕಂದ್ರೆ ಲೇಟ್ ಭಾಳ ಆಗಿಬಿಡ್ತ್ರಿ. ಯಾಕಂದ್ರೆ ಟೈಮ್ ಇಲ್ರಿ. ಬಿಸಿಲು ಆಗಿಬಿಟ್ಟೈತೆ ರೀ, ಭಾಳ ಬಿಸಿಲು ಆಗೈತಿ ಇವಾಗ. ನೋಡಿರಿ ಬಿಸಿಲು ಎಷ್ಟಾಗೈತೆ ಅಂತೇಳಿ. ಭಾಳ ಆತಂತ ನಾ ಹೇಳ್ಬೋದು ರೀ. ನನಗೆ ನೀರಿನ ಕಾಯಿ ಬಿಟ್ಟೈತೆ ರೀ. ಕಾಲು ಒಂದು ಸುಡಾಕತ್ತಾವ ರೀ. ಟೈಮ್ ಒಂದು 10:30 11 ಆಗ್ಯಾಕ 11:30 ಆಗಿರ್ಬೇಕು ರೀ. ಯಾಕಂದ್ರೆ ಲೇಟ್ ಆತ್ರಿ ನಂದು ಕೆಲಸ ಊಟ ಮಾಡ್ಕೊಂಡು. ಅದಿಷ್ಟು ಕುರುಡಿಗೆ ಹಿಟ್ಟು ಕಲಸ್ಕೊಂಡು ಮ್ಯಾಕ್ ಬಂದು ಹಾಕಾಕತ್ತೀನಿ ರೀ. ಬಂದಾಗ ಭಾಳ ಹೊತ್ತಾತು. 9:30 10 ಆಗಿತ್ತು ರೀ ಬಂದಾಗ. ಈಗ 11:30 12 ಹಾಕಿ ಬಂದೈತೆ ರೀ. ಇದಿಷ್ಟು ಹಾಕ್ಬೇಕಂದ್ರೆ ಟೈಮು ಭಾಳ ಆಗುತ್ತೆ. ನಾ ಜಾಕಿಲ್ಲ ಊಟ ಇಲ್ಲ ನಾ ಏನಿಲ್ಲ ನೋಡ್ರಿ. ಅಲ್ಲಿ ಸನಿಯಾಗಿ ತಿಕ್ಕಿಲ್ಲ ರೀ ನಾನು. ಜಳಕ ಮಾಡೋ ಹೊತ್ತಿಗೆ ಹೋಗಿ ಅಲ್ಲಿ ತಿಕ್ಕಿ ಜಳಕ ಮಾಡಿ ನನಗೆ ಜಾಕ ಆಯ್ತು. ಅಲ್ಲಿ ತಿಕ್ಕೋದಾತಂದ್ರೆ ಊಟ ಬೇಕು ನನಗೆ. ನಾ ಜಾಕಿಲ್ಲ ಊಟ ಇಲ್ಲ ಅಂದ್ರೆ ಚಂತಕ ಇರು ಅಂದ್ರೆ ಇರ್ತೀನಿ ನೋಡಿರಿ ನಾನು. ಇವತ್ತು ಇದು ನೋಡಿರಿ ತುಂಬ್ಕೊಳಕತ್ತೀನಿ. ಚಮಚಲೆ ಗಾವಲಿಲ್ಲ ರೀ. ನಾ ಇವಾಗ ಬಡ ಬಡ ಕೈಲೇ ತುಂಬ್ಕೊಂಡು ಹಾಕಾಕತ್ತೀನಿ ನೋಡಿರಿ ಇವಾಗ. ಬರ್ರಿ ನೀವು ಯಾವ ಥರ ಕುರುಡಿ ಮಾಡ್ತೀರಂತ ನಮ್ಮ ಕೂಡ ಶೇರ್ ಮಾಡಿರಿ. ನಮ್ಮ ವಿಡಿಯೋ ಇನ್ನೂ ಯಾರು ನೋಡಕತ್ತೀರಿ ಪ್ಲೀಸ್, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಲೈಕ್ ಕೊಡಿರಿ. ವಿಡಿಯೋ ನೋಡಿರಿ ಸಪೋರ್ಟ್ ಮಾಡ್ರಿ ನೋಡಿರಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರಂದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿರಿ. ನೀವು ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ಒಂದು ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಮೆಂಬರಿಗೆಲ್ಲ. ಒಂದು ಕಮೆಂಟ್ ಮಾಡಿರಿ ನಿಮಗೆ ನಮ್ಮ ವಿಡಿಯೋ ಹೇಗೆ ಅನಿಸೈತೆ ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ. ನಾನು ಬಡ ಬಡ ಹಾಕ್ಕೊಂಡು ತಳ್ಯಾಕೆ ಹೋಗೋ ಹೊತ್ನ್ಯಾಗ ನಿಮಗೆ ಶಕ್ತಿ ನೋಡಿರಿ ನಾನು. ಯಾಕಂದ್ರೆ ಲೇಟ್ ಆಗುತ್ತೆ ರೀ. ಕುರುಡಿ ಹಾಕೋದೆಲ್ಲ ತೋರಿಸಿದ್ರಂದ್ರೆ ವಿಡಿಯೋ ಎಲ್ತ್ ಭಾಳ ಆಗುತ್ತೆ ನೋಡಿರಿ. ಇಷ್ಟು ಹಾಕಿ ನೋಡಿರಿ. ನಾ ಅರ್ಧಕ್ಕೆ ಹೆಚ್ಚೈತಿ ರೀ, ಅರ್ಧಕ್ಕೇನು ಕಮ್ಮಿಲ್ಲ. ಅರ್ಧಕ್ಕೆ ಹೆಚ್ಚೈತಿ. ಇಷ್ಟು ಹಾಕಿ ತುಂಬ್ತಿರ್ಬೇಕು ಅಂತ ಅನಿಸುತ್ತೆ ನನಗೆ. ಹಿಡಿತೈತಿ ರೀ ಅನಿಸುತ್ತೆ. ನೋಡೋಣ್ರಿ ಅದೇ ಯಾವ ಥರ ಹಿಡಿತೈತೆ ಆಳಿ ನೋಡ್ಕೊಂಡು ಹಾಕೇರಿ. ನಿಮ್ಗೆ ಮತ್ತೇನೈತೆ ರೀ ಆಮೇಲೆ ಸಿಗ್ತೀನಿ ರೀ ನಾನು. ಯಾಕಂದ್ರೆ ಅದನ್ನ ಹೇಳಕತ್ತೀನಿ ರೀ ಆಮೇಲೆ ಸಿಗ್ತೀನಿ ಅಂತೇಳಿ. ಸಿಗ್ಬೇಕಂದ್ರೆ ನಂಗೆ ಅದು ಸ್ವಲ್ಪ ಸಮಸ್ಯೆ ಆಕೈತೆ ರೀ. ಕ್ಯಾಮ್ರಾ ಹಂಗೆ ಚಲೋ ಐತೆ ನೋಡಿರಿ. ಇವಾಗ ಬರ್ರಿ ಎಲ್ಲ ಕುರುಡಿಗೆ ಹಾಕೋದು ಆಯ್ತು ನೋಡಿರಿ. ಕುರುಡಿ ಹಾಕೋದಾಗಿ ಬುಗಣಿ ತಳಕ್ಕೆ ಹೋಗ್ಬೇಕಂತೇಳಿ ತೊಗೊಳಕತ್ತಿದ್ದೀನಿ ರೀ. ಕುರುಡಿಗೆ ಯಾವ ಥರ ಚೆಂದ ಬಂದ ನೋಡಿರಿ. ಮಸ್ತ್ ಬಂದವ್ರಿ ಕುರುಡಿಗೆ. ನೀನು ನೋಡ್ರಿ ಮಸ್ತ್ ಆಗುತ್ತೆ. ಇವು ತೋರ್ಸಂಬೇಡ್ರಿ. ಕುರುಡಿಗಿನ ಮಸ್ತ್ ಬರ್ತಾವೆ. ಇವಾಗ ಏನೈತೆ ಕುರುಡಿಗೆ ಮೀನು ಅಲ್ಲೇ ಇಟ್ಟಿನಲ್ಲ ರೀ, ಅವನು ಒಂದಿಷ್ಟು ತೊಗೊಂಬಂದೆ. ಈ ಕಡೆ ಬರ್ರಿ ಎಲ್ಲ ಕುರುಡಿ ಒಣಗಿಂದ ಕರೆದು ತೋರಿಸ್ತೀನಿ ರೀ ನಿಮಗೆ. ನೋಡ್ರಿ ಎಲ್ಲ ಕುರುಡಿ ಒಣಗ್ಯಾವು ಎಲ್ಲ ಮಾಡ್ಯಾವು. ಹಂಚಿನಾಗ ಒಂದಿಷ್ಟು ಎಣ್ಣೆ ಹಾಕೀನಿ ರೀ. ಗ್ಯಾಸ್ ಇಲ್ಲ ಅರ್ಕ ಗೊತ್ತೈತೆ ರೀ ಗ್ಯಾಸ್ ಇಲ್ಲ ಅನ್ನೋದು. ಕರೆದು ತೋರಿಸ್ತೀನಿ ಮಾಡ್ರಿ ಯಾವ ಥರ ಬಂದವು. ಅಕ್ಕ ಮಾಡಿದ್ಲು ಕರೆದ ತೋರಿಸ್ಲಿಲ್ಲ ಅಂತ ಅನ್ಕೋಬೇಡ್ರಿ. ನೋಡಿರಿ ಯಾವ ಥರ ಉಬ್ಬಾಕತ್ತಾವ ಚಟ್ಪಟ್ ಮಸ್ತ್ ಉಬ್ತಾವ ನೋಡಿರಿ. ಕುರುಡಿಗೆ ಏನು ಮಸ್ತ್ ಆಗ್ಯಾವ್ರಿ. ಬಾಯಾಗಿಟ್ರೆ ಕರ್ಗಂಗೆ ಆಗ್ಯಾವ್ರಿ ಕುರುಡಿಗೆ. ಹಪ್ಪಳನೂ ಹಂಗೆ ಆಗ್ಯಾವ್ರಿ, ಕುರುಡಿಗೆ ಹಂಗೆ ಆಗ್ಯಾವು. ಮಸ್ತ್ ಆಗ್ಯಾವ ನೋಡಿರಿ. ಏನು ಮಾಡೋಕ್ಕಾಗಲ್ಲ ರೀ.
ಪ್ಲೀಸ್ ಇನ್ನೂ ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಒಂದು ಲೈಕ್ ಕೊಡಿರಿ. ವಿಡಿಯೋ ಹೇಗೋಯ್ತಂತ ಪ್ಲೀಸ್ ಕಮೆಂಟ್ ಹಾಕ್ರಿ. ನೀವು ಯಾವ ಥರ ಕುರುಡಿಗೆ ಮಾಡ್ತೀರಿ, ನೀವು ಯಾವ ಥರ ಕುರುಡಿಗಿಲ್ಲ ಅಂತ ಪ್ಲೀಸ್ ಒಂದು ಕಮೆಂಟ್ ಹಾಕ್ರಿ. ನೋಡಿರಿ ಇಷ್ಟು ಕುರುಡಿ ಕರ್ದೀನಿ. ನಮ್ಮ ಶ್ರವಣಕುಮಾರ ತಿನ್ನಕ್ಕೆ ಪಡ್ಕೊಳಕತ್ತಾನೆ. ಯಾಕೆ ತಿನ್ನಲ್ಲಕ್ರಿ, ಅವ್ರಿಗಿಂತ ಹೆಚ್ಚಿಂದು ಏನಿಲ್ಲ ನೋಡಿರಿ. ಮಕ್ಕಳು ತಿಂದ್ರೆ ಉಂಡ್ರನಲ್ರಿ ಬೆಳೆದು ಮಕ್ಕಳು ನಾ ಏನಾರ ಮಾಡಕತ್ನೆ ಬಂದು ಕುಂತು ಬಿಡ್ತಾನೆ ನೋಡಿರಿ ಶ್ರವಣಕುಮಾರ. ತಿನ್ನಪ್ಪ ಅಂತ ಅವಂಗೆ ಕೊಟ್ಟು ತಿನ್ನಕತ್ತಿದ್ದೀನಿ ರೀ. ಇನ್ನೊಂದೆರಡು ಅದಾವ್ರಿ, ಒಂದೆರಡು ಕರೆದು ತೋರಿಸ್ತೀನಿ ರೀ ನಿಮ್ಗೆ ಯಾವ ಥರ ಬಂದಾವ ಅಂಥೇಳಿ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾತ್ರ ಕೊಡೋದು ಮಾತ್ರ ಮರಿಬೇಡ್ರಿ. ಲೈಕ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಮೆಂಬರಿಗೆಲ್ಲ ಶೇರ್ ಮಾಡಿರಿ. ಯಾರಿಗೆ ಕುರುಡಿ ಬರಲ್ಲ ನೋಡಿರಿ ಅವರಿಗೆಲ್ಲ ಈ ರೆಸಿಪಿ ಶೇರ್ ಮಾಡಿರಿ. ನೋಡಿರಿ ನಾ ಈ ಥರ ಮಾಡ್ತೀನಿ, ನೀವು ಯಾವ ಥರ ಮಾಡ್ತೀರಂತ ಪ್ಲೀಸ್ ಇದು ಕಮೆಂಟ್ ಹಾಕ್ರಿ. ನಾವು ಈ ಥರ ಮಾಡ್ತಿದ್ವಿ ಯಾಕಂತೇಳಿ. ನೋಡಿರಿ ಇನ್ನೊಂದು ಎಷ್ಟದ ಅವಿಷ್ಟು ಹಾಕ್ಕೊಂಡು ಕರೆದು ಬಿಡ್ತೀನಿ ನೋಡಿರಿ. ಅವಿಷ್ಟು ಕರ್ದೀನಿ ತೆಗಿತೀನಿ ರೀ ಇವಾಗ. ಅವನು ತಕ್ಕೊಂಕೇರಿ ಮತ್ತು ನಾಳೆ ವಿಡಿಯೋ ಡೈಲಿ ವ್ಲಾಗ್ನೇ ಸಿಗ್ತೀನಿ.